ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫರ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳೋಣ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಈಗ ಎರಡನೇ ಸುತ್ತನ್ನು ಆರಂಭ ಮಾಡುವಂಥ ಸಮಯ. ಸೈನ್ಸ್ ಬಗ್ಗೆ ಆಸಕ್ತಿ ಇದೆಯಾ? ನೋಡೋಣ. ಸೈನ್ಸ್ ಸಂಬಂಧಪಟ್ಟಂಥ ಸುತ್ತು ಸಾಮಾನ್ಯ ವಿಜ್ಞಾನ. ಸಾಮಾನ್ಯ ವಿಜ್ಞಾನದ ಮೊದಲ ನೇರ ಪ್ರಶ್ನೆ ಸಿಂಧು ತಂಡಕ್ಕೆ. ಈ ಸುತ್ತಿನಲ್ಲೂ ಕೂಡ ಅದೇ ನಿಯಮಗಳು ಮುಂದುವರಿಯುತ್ತೆ. ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದರೆ 5 ಅಂಕ, 30 ಸೆಕೆಂಡ್ಗಳ ಕಾಲಾವಕಾಶ. ಸಿಂಧು ತಂಡಕ್ಕೆ ಮೊದಲ ಪ್ರಶ್ನೆ ಈ ರೀತಿ ಇದೆ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತಾರೆ, ಹೌದಲ್ವಾ? ಹಾಗಿದ್ರೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? 206. 206 ಸರಿಯಾಗಿ ಎಣಿಸಿದ್ದಾರೆ ಅವರು. ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸಿಂಧು ತಂಡಕ್ಕೆ. ಒಂದು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ 270 ಸಣ್ಣ ಮೂಳೆಗಳಿರುತ್ತೆ. ಆನಂತರ ಅವೆಲ್ಲರೂ ಕೂಡ ಸಂಯೋಜನೆಗೊಂಡು 206 ಮೂಳೆಗಳಾಗಿ ಮಾರ್ಪಾಡಾಗುತ್ತೆ. ದೊಡ್ಡ ಮೂಳೆ ಬಂದು ಫಿಮರ್, ಚಿಕ್ಕ ಮೂಳೆ ಬಂದು ಸ್ಟೆಪ್ಸ್, ಕಿವಿಯ ಮುಂದು ಮೂಳೆ. ಈಗ ಗಂಗಾ ತಂಡಕ್ಕೆ ನೇರವಾದಂತಹ ಸೈನ್ಸ್ ವಿಭಾಗದ ಪ್ರಶ್ನೆ. ವಾತಾವರಣ, ಅಟ್ಮಾಸ್ಫಿಯರ್ ಅಲ್ಲಿ ಬಹಳಷ್ಟು ಗ್ಯಾಸಸ್ ಇದೆಯಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥ ಅನಿಲ ಯಾವುದು? ನೈಟ್ರೋಜನ್. ನೈಟ್ರೋಜನ್ ಸರಿಯಾದಂತಹ ಉತ್ತರ. ಗಂಗಾ ತಂಡಕ್ಕೆ ಪೂರ್ತಿ 10 ಅಂಕ. ಎಷ್ಟು ಪರ್ಸೆಂಟ್ ಇರುತ್ತೆ ಗೊತ್ತಾ? ಹೇಳಿ. 78.03% ಅಷ್ಟು ನೈಟ್ರೋಜನ್ ಇರುತ್ತೆ. 20.95% ಆಕ್ಸಿಜನ್ ಇರುತ್ತೆ. ಅನಂತರ ಕಾರ್ಬನ್ ಡೈಆಕ್ಸೈಡ್ ಉಳಿದಿದ್ದ ಪ್ರಮಾಣದಲ್ಲಿ ಇರುತ್ತೆ. ಈಗ ಕಾವೇರಿ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಬಲ್ಬ್ ಉರಿತಾ ಇದೆಯಲ್ಲ, ವಿದ್ಯುತ್ ಬಲ್ಬ್ ಅನ್ನ ಕಂಡಿಡಿದಂತಹ ವಿಜ್ಞಾನಿ ಯಾರು? ಥಾಮಸ್ ಅಲ್ವಾ ಎಡಿಸನ್. ಸರಿಯಾದಂತಹ ಉತ್ತರ. ಕಾವೇರಿ ತಂಡಕ್ಕೆ ಪೂರ್ತಿ 10 ಅಂಕಗಳು. ಸರ್, ಸೈನ್ಸ್ ಅಲ್ಲಿ ತುಂಬಾ ಚುರುಕಾಗಿದ್ದಾರೆ. ಥಾಮಸ್ ಅಲ್ವಾ ಎಡಿಸನ್ ತಮ್ಮ ಪ್ರಯೋಗದಲ್ಲಿ 1000 ಬಾರಿ ಪ್ರಯತ್ನ ಮಾಡಿದ್ರಂತೆ. ಆ ಫಿಲಮೆಂಟ್ಗೆ ಟಂಗ್ಸ್ಟನ್ ಹಾಕಬೇಕು ಅಂತೇಳಿ ಕೊನೆಗೆ ಅವ್ರಿಗೆ ಬಂದಿದ್ದು. ಅಂದರೆ ಅಷ್ಟು ಪ್ರಯತ್ನದಲ್ಲಿ ಅವರು ನಿರಾಶರಾಗಲಿಲ್ಲ, ಪ್ರಯತ್ನ ಮಾಡಿ ಗೆದ್ದರು. ನೀವು ಈಗ ಅದೇ ಮಾಡಿ ಗೆಲ್ಲಬೇಕು, ಓಕೆನಾ? ಆಲ್ ದ ಬೆಸ್ಟ್. ಈಗ ಹೇಮಾವತಿ ತಂಡಕ್ಕೆ ವಿಟಮಿನ್ಸ್ ಕೇಳಿದ್ರಲ್ಲ, ವೈಟಮಿನ್ಸ್. ಅವುಗಳ ಕೊರತೆಯಿಂದ ನಮಗೆ ಅನೇಕ ಕಾಯಿಲೆಗಳು ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ? 30 ಸೆಕೆಂಡ್ಗಳ ಕಾಲಾವಕಾಶ. ಯೋಚನೆ ಮಾಡ್ಬೋದು. ನಿಮ್ಗೆ ಯಾವುದೇ ಸಮಯ ಇರಲ್ಲ ಪಾಸಿಂಗ್ಗೆ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ? ನೆಗೆಟಿವ್ ಇಲ್ಲ, ಪ್ರಯತ್ನ ಮಾಡಿ. ತಪ್ಪು ಹೇಳಿದ್ರು ಪರವಾಗಿಲ್ಲ. ಪರ್ಟಿಕ್ಯುಲರ್ ಹೆಸರು ಹೇಳ್ಬೇಕು ರೋಗದ್ದು, ಆ ಡಿಸೀಸ್ ಹೆಸರು ಹೇಳ್ಬೇಕು ಪರ್ಟಿಕ್ಯುಲರ್. ಸರ್, ಸಮಯ ನೋಡ್ಕೊಳ್ಳಿ. ಮೋಹನ್ ಸರ್, ಸಮಯ ಆಗಿದೆ. ಪಾಸ್. ಎಗಿಚಿ, ಸಿಂಧು, ಗಂಗಾ. ಅಲ್ಲ, ನನಗೆ ಅದು ನೇಮ್ ಹೇಳಬೇಕು. ಆಡಿಯನ್ಸ್. ಸ್ಕರ್ವಿ ಸರಿಯಾದಂಥ ಉತ್ತರ. ಬರಲಿ ಆಡಿಯನ್ಸ್ಗೊಂದು ಜೋರಾದ ಚಪ್ಪಾಳೆ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು, ಬಿ ಇಂದ ಬೆರಿ ಬೆರಿ, ಸಿ ಇಂದ ಸ್ಕರ್ವಿ, ಡಿ ಇಂದ ರಿಕೆಟ್ಸ್ ರೋಗ ಬರುತ್ತೆ. ಈಗ ನೇರ ಪ್ರಶ್ನೆ ಯಾವ ತಂಡಕ್ಕೆ? ಎಗಚಿ ತಂಡಕ್ಕೆ. ಆಲ್ಮೋಸ್ಟ್ ಎಲ್ಲ ಮೆಟಲ್ಸು ಸಾಲಿಡ್ ಇರ್ತವದ. ಇಲ್ಲಿ ಒಂದು ಮೆಟಲ್ ದ್ರವ ರೂಪದ ಏಕೈಕ ಲೋಹ ಯಾವುದು? ಲಿಕ್ವಿಡ್ ಅಲ್ಲಿ ಇರುತ್ತೆ. ಮರ್ಕ್ಯುರಿ ಸರಿಯಾದಂತಹ ಉತ್ತರ. ಪಾದರಸತ್ತೆ ಚುರುಕಾಗಿ ಹೇಳಿದ್ದಾರೆ. 10 ಪೂರ್ತಿ ಅಂಕ ಎಗಚಿ ತಂಡಕ್ಕೆ. ಈಗ ವಿಜ್ಞಾನ ವಿಭಾಗದ ಮತ್ತೊಂದು ಪ್ರಶ್ನೆಗಳು. ಎಗಚಿ ತಂಡದಿಂದಲೇ ಆರಂಭ ಮಾಡೋಣ. DNA ಕೇಳಿದಿರಾ? ವಂಶವಾಹಿ DNA ಅಂತ ಹೇಳ್ತಾರೆ. ಏನು DNA ಫುಲ್ ಫಾರ್ಮ್ ಏನು? DNA ಇದರ ಪೂರ್ಣ ರೂಪ ಏನು? ಫುಲ್ ಫಾರ್ಮ್ DNA ಏನು ಹೇಳುತ್ತೆ? ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ಅವ್ರು ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಪಾಸ್. ಸಿಂಧು. ಡಿನೋ ಹೈಡ್ರಾಕ್ಸೈಡ್ ಆಸಿಡ್. ತಪ್ಪು. ನೀವು ಆಡಿಯನ್ಸ್ ಯಾರಾದರೂ ಹೇಳ್ತೀರಾ? ಇಲ್ಲ, ಇದು ಡಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಯಾರಿಗೂ ಕೂಡ ಅಂಕ ಸಿಕ್ಕಿಲ್ಲ. ಈಗ ಎರಡನೇ ನೇರವಾದಂಥ ಪ್ರಶ್ನೆ ಹೇಮಾವತಿ ತಂಡಕ್ಕೆ. ತುಂಬ ಸುಲಭ ಇದೆ, ಅದೃಷ್ಟವಂತರು ನೀವು. ನೋಡೋಣ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ವಿಚ್ ಇಸ್ ದ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್? ಜೋರಾಗಿ ಹೇಳ್ಬೇಕು. ಚಂದ್ರ ಸರಿಯಾದಂಥ ಉತ್ತರ. ಗೊತ್ತಿದೆ, ಆದರೂ ಹೇಳಲಿಕ್ಕೆ ಮುಜುಗರ ಮಾಡ್ತಾ ಇದ್ರ. ಸರಿಯಾದಂಥ ಉತ್ತರ. ಹೇಮಾವತಿ ತಂಡಕ್ಕೆ ಪೂರ್ತಿ 10 ಅಂಕ ಸರ್. ಈಗ ಕಾವೇರಿ ತಂಡಕ್ಕೆ
ನಮ್ಮ ಜೀವಕೋಶದಲ್ಲಿ ಒಂದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಾರೆ. ಪವರ್ ಹೌಸ್ ಆಫ್ ದ ಸೆಲ್ ಯಾವುದದು? ವಿಚ್ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್? ಹಿಮೋಗ್ಲೋಬಿನ್ ಅಲ್ಲ. ಆಕ್ಸಿಜನ್. ತಪ್ಪು. ಒಂದು ನಿಮಿಷ ಅವ್ರ ಸಮಯ ಇದೆ, ಬಳಸ್ಕೊಳ್ಳಿ. ಬ್ಲಡ್ ಅಲ್ಲ. ಪಾಸ್. ಮೈಟೋಕಾಂಡ್ರಿಯಾ ಸರಿಯಾದಂತಹ ಉತ್ತರ. ಇದು ಕೋಶದ ಉಸಿರಾಟದ ಪ್ರಕ್ರಿಯೆಯ ಮೂಲಕ ಆಹಾರವನ್ನು ಏನು ಮಾಡಿಸುತ್ತೆ? ವಿಘಟನೆ ಮಾಡಿ ATP ಅಂತ ಹೇಳಿ ಒಂದು ಶಕ್ತಿ ಸಮೃದ್ಧ ಕಣಗಳನ್ನು ಉತ್ಪಾದಿಸುತ್ತೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಮೈಟೋಕಾಂಡ್ರಿಯಾ. ಹಾಗೆ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಲೈಸೋಸೋಮ್ಸನ್ನ ಕರೀತಾರೆ, ಸೂಸೈಡ್ ಬ್ಯಾಗ್ಸ್ ಅಂತ ಹೇಳಿ. ಇದು ಬಯಾಲಜಿ ಸಂಬಂಧಪಟ್ಟಂಥ ಪ್ರಶ್ನೆ. ಈಗ ಗಂಗಾ ತಂಡಕ್ಕೆ ನೇರವಾದಂಥ ಪ್ರಶ್ನೆ. ನಮ್ಮದೇ ಉಪ್ಪಿನಲ್ಲಿ ಉಪ್ಪು ಅಲ್ವಾ, ಅದರಲ್ಲಿ ಕೆಲವು ಅಂಶಗಳು ಇರಬೇಕಿಲ್ಲ ಅಂದರೆ ಕಾಯಿಲೆಗಳು ಬಂದಿರುತ್ತೆ. ಅಯೋಡಿನ್ ಇದೆಯಾ ಅಂತ ಕೇಳ್ತಾರೆ. ಹಾಗಾದರೆ ಅಯೋಡಿನ್ ಇಲ್ಲ ಅಂದರೆ ಅಯೋಡಿನ್ ಕೊರತೆಯಿಂದ ಯಾವ ರೋಗ ಬರುತ್ತೆ? ಶುಗರ್. ತಪ್ಪು. ಅಯೋಡಿನ್ ಕೊರತೆಯಿಂದ ಯಾವ ರೋಗ ಬರುತ್ತೆ? BP ಅಲ್ಲ. ಅಯೋಡಿನ್ ಕೊರತೆ ಆದರೆ ಬರುವಂಥ ಪ್ರಮುಖವಾದಂತಹ ರೋಗ. ಸಮಯ ಆಗ್ತಾ ಇದೆ. ಪಾಸ್. ಸಿಂಧು, ಯಗಚಿ. ಥೈರಾಕ್ಸಿನ್. ಸರಿಯಾಗಿರ್ಬೇಕು, ಜೋರಾಗಿ. ಥೈರಾಕ್ಸೈಡ್ ಸರಿಯಾದಂತಹ ಉತ್ತರ. ಗಳಗಂಡ ರೋಗ ಅಥವಾ ಗಾಯ್ಟರ್ ಏನಾಗುತ್ತೆ ಅಂದರೆ ಥೈರಾಯ್ಡ್ ಗ್ರಂಥಿ ಅಸಹಜವಾಗಿ ದೊಡ್ಡದಾಗಿರ್ತದೆ. ಈ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಊತ್ಕೊಂಡಿರುತ್ತೆ, ನೋಡಿದ್ರೆ ಆ ಥರ. ಸೊ ಅದನ್ನು ಗಳಗಂಡ ರೋಗ, ಗಾಯ್ಟರ್ ಅಂತ ಹೇಳಿ ಕರೀತಾರೆ. 5 ಬೋನಸ್ ಅಂಕ ಕೊಡ್ಬೋದು. ಈಗ ನೇರ ಪ್ರಶ್ನೆ. ಸಿಂಧು ತಂಡಕ್ಕೆ ಉಪಗ್ರಹಗಳನ್ನ ಉಡಾವಣೆ ಮಾಡ್ತೀವಲ್ವಾ, ಭಾರತನೂ ಕೂಡ ಪ್ರಥಮ ಬಾರಿಗೆ ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತು. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ವಿಚ್ ಈಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಫ್ ಇಂಡಿಯಾ? ಯೋಚನೆ ಮಾಡಿ. ಮೊದಲ ಉಪಗ್ರಹ. ತಪ್ಪು. ನಾವು ಬಹಳ ಹಿಂದಿನ ಉಪಗ್ರಹಗಳು, ಈ ಚಂದ್ರಯಾನ ಎಲ್ಲ ಈಗಿಂದು. ತಂಡ ಆರ್ಯಭಟ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಯಗಚಿ ತಂಡಕ್ಕೆ. 1975ನೇ ಇಸ್ವಿನಲ್ಲಿ ಏಪ್ರಿಲ್ 19 ಇದು ಸೋವಿಯತ್ ಯೂನಿಯನ್ ಸಹಾಯದಿಂದ, ರಷ್ಯಾದವರ ಒಂದು ಒಕ್ಕೂಟದೊಂದಿಗೆ ಅವರ ಸಹಾಯದಿಂದ ರಷ್ಯಾದಿಂದನೇ ಉಡಾವಣೆ ಮಾಡಿದ್ದಂಥದ್ದು. ಆಮೇಲೆ ಭಾರತದವರು ನಮ್ಮದೇ ಆದಂಥ ಒಂದು ಉಡಾವಣೆ ಮಾಡೋದು ಯಾವ್ದು ಗೊತ್ತಾದೋ? ರೋಹಿಣಿ ಅನ್ನೋ ಉಪಗ್ರಹ ನಮ್ಮ ಶ್ರೀಹರಿಕೋಟ ಅಲ್ಲಿಂದ ಉಡಾವಣೆ ಆಯಿತು. ಅದು ನಮ್ಮದು, ಅದು ಅಂದರೆ ನಮ್ಮ ದೇಶದಿಂದಲೇ ನಾವು ಉಡಾವಣೆ ಮಾಡಿದ್ದು. ಇಲ್ಲಿಗೆ 2 ಸುತ್ತುಗಳು ಮುಗಿದಿದೆ. 2 ಸುತ್ತುಗಳ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ಕೇಳುವಂಥ ಸಮಯ. ಓವರ್ ಟು ಮೋಹನ್ ಸರ್. ಸಿಂಧು ತಂಡ 25 ಅಂಕಗಳು, ಗಂಗಾ ತಂಡ 35 ಅಂಕಗಳು, ಕಾವೇರಿ ತಂಡ 35 ಅಂಕಗಳು, ಹೇಮಾವತಿ 20 ಅಂಕಗಳು, ಯಗಚಿ 20 ಅಂಕಗಳು. ಈಗ 2 ಸುತ್ತುಗಳ ನಂತರ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ರೆ ಅಂತ ಗೊತ್ತಾಗುತ್ತೆ. ಯೋಚನೆ ಮಾಡಿಬಿಡಿ. ಇನ್ನೂ 3 ಸುತ್ತುಗಳಿದೆ. ಏನು ಬೇಕಾದರೂ ಆಗ್ಬೋದು ಬದಲಾವಣೆಗಳು. ಯಾವ ಹಂತದಲ್ಲಿ ಏನು ಬೇಕಾದರೂ ಬದಲಾವಣೆಯಾಗಿ ನೀವು ಕೂಡ ಮುಂದೆ ಬರೋ ಪ್ರಯತ್ನ ಮಾಡಬಾರ್ದು. ಈಗ 3ನೇ ಸುತ್ತು ಮನೋರಂಜನೆ. ನೋಡೋಣ ಇದರಲ್ಲಾದರೂ ಹೇಗೆ ಹೇಳ್ತೀರಾ ಅಂತೇಳಿ. ಒಂದಿಷ್ಟು ಖುಷಿ ಜೊತೆಗೆ ನಿಮ್ಮ ಒಂದು ಸಾಮಾನ್ಯ ಜ್ಞಾನವನ್ನು ಪರೀಕ್ಷೆ ಮಾಡುವಂಥ ಸುತ್ತು. ಆಡಿಯೋ ವಿಜುವಲ್ ರೌಂಡ್. ಈಗ ಮೊದಲನೇದಾಗಿ ಆಡಿಯೋ ರೌಂಡ್. ಸಾಂಗ್ ಪ್ಲೇ ಮಾಡ್ತೀವಿ. ಎಲ್ಲೂ ನಿಮಗೆ ಇಷ್ಟವಾದಂಥ ಸಾಂಗ್ಗಳೇ, ಇತ್ತೀಚಿನ ಸಾಂಗ್ಗಳೇ, ಫೇವ್ರೇಟ್ ಸಾಂಗ್ಗಳು. ಸಾಂಗ್ನ ಚರಣ ಪ್ಲೇ ಮಾಡಿ ನೀವು ಪಲ್ಲವಿ ಹೇಳಬೇಕು. ಓಕೆನಾ? ಹಾಡಕ್ಕೆ ಬಂದರೆ ಹಾಡ್ಬೋದು, ಇಲ್ಲ ಹೇಳ್ಬೋದು. ಆ ನಂತರ ಆ ಸಾಂಗನ್ನು ಹಾಡಿರುವಂಥ ಗಾಯಕರ ಹೆಸರನ್ನ ಹೇಳ್ಬೇಕು, ಸಿಂಗರ್ಸ್ ನೇಮ್ ಹೇಳಬೇಕು. ಸಾಂಗ್ ಹೇಳಿದ್ರೆ 10 ಮಾರ್ಕ್ಸು, ಸಿಂಗರ್ಸ್ ಹೇಳಿದ್ರೆ 10 ಮಾರ್ಕ್ಸ್, 20 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಡಬಲ್ ಧಮಾಕ. ಈಗ ಮೊದಲ ಗೀತೆ ಸಿಂಧು ತಂಡಕ್ಕೆ. ರೆಡಿನ ಕೇಳಲಿಕ್ಕೆ? ಕೇಳಿಸ್ಕೊಂಡ್ರಾ? ಈ ಸಾಂಗ್ನ ಪಲ್ಲವಿಯ ಸಾಲುಗಳನ್ನ ಹೇಳ್ಬೇಕು. ಜೊತೆಗೆ ಈ ಸಾಂಗನ್ನ ಹಾಡಿರುವಂತ ಗಾಯಕರ ಹೆಸರನ್ನ ತಾವು ಹೇಳ್ಬೇಕು. ನೋಡ್ತಾ ಹೇಳಿ ಸರಿಯಾದಂತ ಉತ್ತರ. ಸಾಂಗ್ ಸರಿ ಹೇಳಿದ್ದಾರೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ. ಈಗ 10 ಮಾರ್ಕ್ಸ್ ಸಿಕ್ಕಿದೆ. ಸಿಂಗರ್ ಯಾರು? ಪಾಸ್. ಇಂದು ನಾಗರಾಜ್. ಇಲ್ಲ ನೋಡಿ, ಯೋಚನೆ ಮಾಡಿ. ಈ ಗೀತೆಯನ್ನು ಹಾಡಿರೋ ಗಾಯಕರು ಮಾಂಗ್ಲಿ. ಇವ್ರಿಗೆ ಮಾತ್ರ 5 ಬೋನಸ್ ಅಂಕ ಸಿಕ್ಕಿದೆ. ಈಗ ಗಂಗಾ ತಂಡಕ್ಕೆ ನೇರವಾದಂತಹ ಧ್ವನಿ. ಕೇಳಿಸ್ಕೊಳ್ಳೋಣ ಗೀತೆನಾ? ಇದು ಖುಷಿ ಆಗ್ತಿದೆ ಈ ರೌಂಡು.
ಬಾಕಿ ಮರು ಜನ್ಮಕ್ಕೂ ಬೇಕು ಈ ಪ್ರೀತಿಯು ನಿನ್ನ ಅನುಲಾಪ ಮಾತಲ್ಲಿ ನಾ ತೇಲಲು ನಾಲ್ಕು ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು ಹಿಂದೆ ಹೊಸ ಲೋಕ ರಚಿಸೋಣ ನಾವಿಬ್ಬರು ಕೈಗೊಂಬೆಯಾದರೆ ನಾನು ಲಗಿಸುವೆಯ ದಿನವೂ ನೀನು ನಿನ್ನಲ್ಲಿ ಅಳಿಯುವೆ ನಾನು ಇದಕ್ಕಿಂತ ಇನ್ನೇನು. ಪಲ್ಲವಿಯ ಸಾಲುಗಳು. ನೀ ನೀಡುವ ಆಹ್ವಾನ ಹಾ 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 ಆಮೇಲೆ ನೆರಳಾಗಿ ಇರುವೇನ. ಗುಡ್. ಫಿಲ್ಮಲ್ಲಿ ಭಾಳ ಫಾಸ್ಟ್ ಇದ್ದಾರೆ ಇವರು. ಸರಿಯಾದಂತಹ ಉತ್ತರ 10 ಪೂರ್ತಿ ಅಂಕ. ಇನ್ನು 10 ಅಂಕಕ್ಕೆ ಹಾಡಿರುವಂಥ ಗಾಯಕರು ಯಾರು ಹೇಳಬೇಕು? ನಾನೇ ಸರ್ ಅಂದ್ಬಿಡ್ತೀರಲ್ಲ. ಯಾರು ಸಿಂಗರ್? ಪಾಸ್. ಅನುರಾಧ ಭಟ್. ಅಲ್ಲ, ನೀವು ನೀವು ಹಾಡಿರುವಂಥದ್ದು ಅನನ್ಯ ಭಟ್. 10 ಅಂಕ ಅಷ್ಟೇ ಸಿಕ್ಕಿದೆ ಗಂಗಾ ತಂಡಕ್ಕೆ. ಈಗ ಕಾವೇರಿ ತಂಡಕ್ಕೆ ನೇರವಾದಂತಹ ಧ್ವನಿ ಬರುತ್ತೆ, ಕೇಳಿಸ್ಕೊಳ್ಳೋಣ. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ. ಕೇಳಿಲ್ವ ಈ ಸಾಂಗು? ನೀವುಗಳು ಕೇಳಿಲ್ಲ ಅಂದರೆ ಕಷ್ಟಪ್ಪ, ನಾವು ಕೇಳಿಲ್ಲ ಅಂದ್ರೆ ಒಪ್ಕೊಬೋದು. ನೋಡಿ ಅವ್ರು ಕಾಯ್ತಾ ಇದ್ದಾರೆ, ಅವರು ಫಿಲ್ಮ್ ಎಕ್ಸ್ಪರ್ಟ್ಸ್ ಅವ್ರು ಕಾಯ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ, 30 ಸೆಕೆಂಡ್ಗಳ ಕಾಲಾವಕಾಶ ಅಷ್ಟೇ. ಗೊತ್ತಿಲ್ಲ ಅಂದರೆ ಪಾಸ್ ಮಾಡೋಣ. ಪಾಸ್. ನಾನೇ ನೀನಂತೆ ನೀನಂತೆ ನೀನೇ. ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಹೇಮಾವತಿ ತಂಡಕ್ಕೆ. ಸರ್ ಸಿಂಗರ್ಸ್ ಹೇಳ್ತೀರಾ? ಫಜುಲಾಳ. ಇಲ್ಲ, ಸಿದ್ ಶ್ರೀರಾಮ್ ಅಷ್ಟೇ. ಸಿದ್ಧ ಶ್ರೀರಾಮ್ ಹೇಳಿದ್ದಾರೆ. ಇನ್ನೊಂದು ಹೆಸರು ಲಹರಿ. ಇಬ್ರು ಅರ್ಧ ಹೇಳ್ತಿದ್ದಾರೆ. ಸಿದ್ಧ ಶ್ರೀರಾಮ್ ಒಂದೇ ಧ್ವನಿಯಲ್ಲಿ ಆಗಿರೋದ್ರಿಂದ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಇವ್ರಿಗೆ 5 ಬೋನಸ್ ಅಂಕ ಸರ್ ಸಿಂಧು ತಂಡಕ್ಕೆ. ಈಗ ಮುಂದಿನ ಗೀತೆ ಹೇಮಾವತಿ ತಂಡಕ್ಕೆ. ಇದನ್ನ ಹೇಳ್ತೀರಾ ಅನ್ಕೋತೀನಿ, ನೋಡೋಣ. ಮಧುರ ಮೆಲ್ಲು ಸಿರ ಸವಿನಾದ, ಅದು ಮಿತಿಯ ಮೀರೆ ಅಪರಾಧ. ಎದೆಯ ಒಳಗೆ ಇರೋ ಕಿಡಿಯಿಂದ ಶುರು ಮಾಡೋ ಚಂದ ಬೆಳಕುಂದ. ಮತ್ತೆ ಮತ್ತೆ ಮತ್ತು ಬರೋ ಹಾಗೆ ಕಣ್ಣು ಕಣ್ಣಿಗೆ ಮುತ್ತುಗಳ ನೀಡಿದೆ. ಕರಗಳು ಕತ್ತಿಗಳ ಬೀಸದೆ ಹೊಸ ವರಸೆಯ ಕಥೆಗಳ ಹೇಳಿದೆ. ಅರಿಗೇನೋ ಮೊದಲಾದ ಹಾಗಿದೆ, ಮಳೆ ಬಿಲ್ಲೊಂದು ಮೈಗಟ್ಟಿದೆ. ಸಿಂಗಾರ ಸಿರಿ. ಅಲ್ಲ, ಖಂಡಿತ ಅಲ್ಲ. ಯೋಚನೆ ಮಾಡಿ, ಸಮಯ ಇದೆ. ಕೇಳಲಿಲ್ವ ಈ ಸಾಂಗ್ ಯಾವಾಗಲೂ? ಕೇಳಿದಿರಿ. ಕೇಳಿದಿರ, ಈಗ ನೆನ್ಪು ಬರ್ತಾ ಇಲ್ಲ. ಪಾಸ್. ಸಮರ ಸಲುಗೆಯಾದಂತೆ ದಮನ ಸುಳಿವು ಸಿಕ್ಕಂತೆ ಸುಖದ ಸರಿ ಇದೆ. 5 ಬೋನಸ್ ಅಂಕ. ಬರಲಿ ಚಪ್ಪಾಳೆ ಅವ್ರಿಗೊಂದು. ಸಿಂಗರ್ಸ್ ಹೇಳ್ತೀರಾ? ವಿಜಯ್ ಪ್ರಕಾಶ್. ವಿಜಯ್ ಪ್ರಕಾಶ್ ಮತ್ತೆ 5 ಬೋನಸ್ ಅಂಕ ಯಗಚಿ ತಂಡಕ್ಕೆ. ಈಗ ಯಗಚಿ ತಂಡಕ್ಕೆ ನೇರವಾದಂತಹ ಧ್ವನಿ ಕೇಳಿಸ್ಕೊಳ್ಳಿ. ಹೀಗೆ ಆಗಿಲ್ಲ ಏನು ಇದರ ಸೂಚನೆ, ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕತೆ ಹೇಳಿ. ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ. ನೋಡಿದ್ರ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಬರ್ಲಿ ಅವ್ರಿಗೊಂದು ಜೋರಾದ ಚಪ್ಪಾಳೆ. 10 ಅಂಕ ಸಿಕ್ಕಿದೆ. ಸಿಂಗರ್ಸ್ ಹೇಳ್ಬೇಕೀಗ. ಸೋನು ನಿಗಮ್. ಅಲ್ಲ, ಅರ್ಮಾನ್ ಮಲಿಕ್. ಮತ್ತೆ ಫಿಮೇಲ್. ಓಕೆ, ಒಂದೇ ಧ್ವನಿ ಹೇಳಿರೋದ್ರಿಂದ ಅವರಿಗೆ ಪೂರ್ತಿ ಅಂಕ. 10 + 10 20 ಅಂಕ. ಈಗ ಆಡಿಯೋ ವಿಜುವಲ್ ರೌಂಡ್ನಲ್ಲೇ ವಿಜುವಲ್ ರೌಂಡು. ಸ್ಕ್ರೀನ್ ಮೇಲೆ ಫೋಟೋಸ್ ಬರುತ್ತೆ, ಫೋಟೋಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇರುತ್ತೆ. 10 ಅಂಕಗಳಷ್ಟೇ ಇದಕ್ಕೆ. ನೋಡೋಣ ಏನು ಫೋಟೋ ಬರುತ್ತೆ, ಏನು ಪ್ರಶ್ನೆ ಇರುತ್ತೆ ಅಂತೇಳಿ. ಚಿತ್ರ ನೋಡಿ ಪ್ರಶ್ನೆ ಆಮೇಲೆ ಕೇಳ್ತೀನಿ. ಮೊದಲನೇ ಚಿತ್ರ ಸಿಂಧು ತಂಡಕ್ಕೆ. ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ಗೀತ ರಚನೆಕಾರರಾದ ಇವರು ಯಾರು? ಆಕಾಶವಾಣಿನಲ್ಲಿ ನಾವು ಹೇಳಬೇಕಾದ್ರೆ ಸಾಂಗ್ ಬಗ್ಗೆ ಇವ್ರ ಹೆಸರು ಯಾವಾಗಲೂ ಇರುತ್ತೆ. SP ಬಾಲಸುಬ್ರಹ್ಮಣ್ಯಂ ಹೆಸರು, ರಚನೆ ಬಂದು ಇವರ ಹೆಸರು.
ಸಾಹಿತ್ಯ ಅಂತ ಹೇಳ್ತೀವಿ. ಸಮಯ ಆಗ್ತಾ ಇದೆ. ಪಾಸ್. ಪಿ ಲಂಕೇಶ್. ತಪ್ಪು. ಓಹೋ, ನೋಡೇ ಇಲ್ಲ ಇವ್ರು ಯಾರು ನೀವು. ಆಡಿಯನ್ಸ್ ಸರ್ ಹೇಳ್ತಾ ಇದ್ದಾರೆ ಚಿ ಉದಯಶಂಕರ್ ಸರಿಯಾದಂತಹ ಉತ್ತರ. ಯಾರಿಗೂ ಕೂಡ ಅಂಕ ಸಿಕ್ಕಿಲ್ಲ. ಸುಪ್ರಸಿದ್ಧವಾದಂತಹ ಗೀತ ರಚನೆಕಾರರು, ಬಹಳಷ್ಟು ಗೀತೆಗಳನ್ನ ರಚನೆ ಮಾಡಿದರೆ, ತಿಳ್ಕೊಬೇಕು. ನೆಕ್ಸ್ಟ್ ಟೈಮ್ ನೋಡಿದ್ರೆ ಐಡೆಂಟಿಫೈ ಮಾಡಬೇಕು. ಈಗ ಗಂಗಾ ತಂಡಕ್ಕೆ ನೇರವಾದಂತಹ ಚಿತ್ರ. ಕಲಾ ತಪಸ್ವಿ ಅಂತಲೇ ಬಿರುದು ಪಡೆದಿರುವ ಕನ್ನಡದ ಪ್ರಸಿದ್ಧ ನಟರಿವರು ಯಾರು? ತಾತನ ಕಾಲದವ್ರು ಸರ್ ಅಂತಿದ್ದೀರಾ? ಪಾಸ್ ಮಾಡ್ಲಾ? ರಾಜೇಶ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಸರ್ ಕಾವೇರಿ ತಂಡಕ್ಕೆ. ಈಗ ಮುಂದಿನ ಚಿತ್ರವನ್ನು ನೋಡುವಂತ ಸಮಯ. ಕೇಂದ್ರ ಸರ್ಕಾರದ ಪ್ರಸ್ತುತ ಗೃಹ ಸಚಿವರಾಗಿರುವ ಇವರು ಯಾರು? ಅಮಿತ್ ಶಾ ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಕಾವೇರಿ ತಂಡಕ್ಕೆಲ್ಲಕ್ಕೂ ಕೂಡ ವರ್ಕೌಟ್ ಆಗುತ್ತೋ ಒಂದೊಂದ್ಸಲ. ನೆಕ್ಸ್ಟ್ ಹೇಮಾವತಿ ತಂಡಕ್ಕೆ ನೇರವಾದಂತಹ ಚಿತ್ರ ಯಾವುದು ನೋಡೋಣ. ಪ್ರಸ್ತುತ IPL ರಾಯಲ್ ಚಾಲೆಂಜರ್ಸ್ ತಂಡದ ನಾಯಕರಾದ ಇವರು ಯಾರು? ರಜತ್ ಪಟಿದಾರ್. ಇವರೆಲ್ಲರಿಗೂ ಗೊತ್ತಿರುತ್ತೆ, ಫ್ಯಾನ್. ರಜತ್ ಪಟಿದಾರ್ ಪೂರ್ತಿ 10 ಅಂಕ ಹೇಮಾವತಿ ತಂಡಕ್ಕೆ. ಈಗ ಯಗಚಿ ತಂಡಕ್ಕೆ ನೇರವಾದಂತಹ ಚಿತ್ರ. ಇತ್ತೀಚೆಗಷ್ಟೇ ಆಶಾ ಭೋಸ್ಲೆ ಇದನ್ನ ಹೊಂದಿರುವ ಆಶಾ ಭೋಸ್ಲೆ. ಹೇಳಿ ಜೋರಾಗಿ ಹೇಳಿ. ಆಶಾ ಭೋಸ್ಲೆ ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಯಗಚಿ ತಂಡಕ್ಕೆ. ಇಲ್ಲಿಗೆ ಆಡಿಯೋ ವಿಜುವಲ್ ರೌಂಡ್, ಧ್ವನಿ ಮತ್ತು ಚಿತ್ರ ಗುರುತಿಸುವಿಕೆಯ ಸುತ್ತು ಮುಗಿದಿದೆ. 4 ಸುತ್ತುಗಳ ನಂತರ ಇನ್ನು 2 ಸುತ್ತು ಬಾಕಿ ಇದೆ. 3 ಸುತ್ತಿನ ನಂತರ ಎಷ್ಟೆಷ್ಟು ಅಂಕ ಅಂತ ಹೇಳಿ ಕೇಳೋಣ. ಓವರ್ ಟು ಮೋಹನ್ ಸರ್. 3 ಸುತ್ತುಗಳಲ್ಲಿ ಸಿಂಧು ತಂಡ 30 ಅಂಕಗಳು, ಗಂಗಾ ತಂಡ 50 ಅಂಕಗಳು, ಕಾವೇರಿ ತಂಡ 50 ಅಂಕಗಳು, ಹೇಮಾವತಿ 35 ಅಂಕಗಳು, ಯಗಚಿ 55 ಅಂಕಗಳು. ಈಗ ಯಾವುದು ಪ್ರಥಮ ಸ್ಥಾನದಲ್ಲಿರೋದು ಸದ್ಯಕ್ಕೆ? ಯಗಚಿ ತಂಡ. ನೋಡಿದ್ರ ನಾನು ಹೇಳಿಲ್ವಾ ಹೇಗ್ ಬೇಕಾದ್ರೂ ಬದಲಾಗ್ಬೋದು ಸಮಯ ಅಂತ. ಇನ್ನೂ ಅವಕಾಶ ಇದೆ, ಇನ್ನೂ 2 ಸುತ್ತಿದೆ. ನೋಡೋಣ ಏನಾದರೂ ಬದಲಾವಣೆಗಳು ಸಾಧ್ಯ ಆಗುತ್ತಂತ. ಈ ಸುತ್ತು ಸ್ವಲ್ಪ ತಲೆಗೆ ಹುಳ ಬಿಡೋವಂಥ ಸುತ್ತು. ಅಂದ್ರೆ ಗಣಿತ ಮತ್ತೆ ಮಾನಸಿಕ ಸಾಮರ್ಥ್ಯ, ಮ್ಯಾಥಮೆಟಿಕ್ಸ್ ಅಂಡ್ ಮೆಂಟಲ್ ಎಬಿಲಿಟಿ, ಅದರಲ್ಲಿ ಹೇಗೆ ಸ್ಟ್ರಾಂಗ್ ಇದ್ದೀರಾ ಅಂತೇಳಿ ತಿಳ್ಕೊಳ್ಳುವಂಥ ಸಮಯ. ನೀವು ಒಂದು ಪೆನ್ನು ಮತ್ತೆ ಶೀಟ್ ಅನ್ನು ತಗೊಳ್ಬೋದು, ಬರ್ಕೊಬಹುದು. ಇದು ಅಷ್ಟೇ ಸರ್. ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದ್ರೆ 5 ಅಂಕ. ಮೊದಲ ಪ್ರಶ್ನೆ, ಸಿಂಧು ತಂಡಕ್ಕೆ 1 ದಿನಕ್ಕೆ ಎಷ್ಟು ವಾರ? ಕನ್ಫ್ಯೂಷನ್ ಆಗುತ್ತೆ. 1 ವಾರಕ್ಕೆ ಎಷ್ಟು ದಿನ? 7 ದಿನ. ನನ್ನ ಪ್ರಶ್ನೆ, 1 ದಿನಕ್ಕೆ ಎಷ್ಟು ವಾರ? ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಬೋದು ಇದನ್ನ. ಯು ಕ್ಯಾನ್ ಟೆಲ್ ಇನ್ ದ ಮ್ಯಾಥಮೆಟಿಕ್ಸ್. ಬರುತ್ತೆ. 30 ಸೆಕೆಂಡ್ಗಳ ಕಾಲಾವಕಾಶ, ಅಷ್ಟರೊಳಗೆ ಹೇಳಬೇಕು. ಪಾಸ್. 0.14. 0.24%. ಅಲ್ಲಿ ನನಗೆ ನೀವು ಫ್ರಾಕ್ಷನ್ ಅಲ್ಲಿ ಹೇಳಬೇಕು ಸರ್. 1/7 ಸರಿಯಾದಂತಹ ಉತ್ತರ. 1/7. ನಾನು ಅದಕ್ಕೆ ಹೇಳಿ ಫ್ರಾಕ್ಷನ್ ಅಲ್ಲಿ ಹೇಳಬೇಕು. 1 ದಿನಕ್ಕೆ ಎಷ್ಟು ವಾರ? 1/7. ಗಣಿತದಲ್ಲಿ ಆಗುತ್ತೆ. 1/7 ಹೇಳಿದರೆ ಅವರಿಗೆ 5 ಬೋನಸ್ ಅಂಕ. ಗಂಗಾ ತಂಡಕ್ಕೆ ನೇರ ಪ್ರಶ್ನೆ, ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ. 7/3 ಇದರ ಮಿಶ್ರ ಭಿನ್ನ ರಾಶಿ ರೂಪ ಏನು? ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಹೇಳಬೇಕು. ಇದು ಯಾವ ಫ್ರಾಕ್ಷನ್ ಇದೆ? 7/3 ಇಂಪ್ರಾಪರ್ ಅಲ್ಲಿ ಇದೆ. ವಿಷಮ ಭಿನ್ನ ರಾಶಿ, ಇದನ್ನ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬೇಕು. ಸಮಯ ಆಗ್ತಾ ಇದೆ. 2 of 1/3 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಕಾವೇರಿ ತಂಡಕ್ಕೆ. 3ರಿಂದ ನೀವು 7ನ್ನ ಡಿವೈಡ್ ಮಾಡಿದ್ರೆ 3 2s, ಸೊ ರಿಮೈಂಡರ್ 1 ಬರುತ್ತೆ. 2 1/3 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಕಾವೇರಿ ತಂಡಕ್ಕೆ. ಈಗ ಕಾವೇರಿ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, 500ರ 20% ಎಷ್ಟು? ವಾಟ್ ಇಸ್ ದ 20% ಆಫ್ 500? ಬಹಳ ಬೇಗ ಬರೆದು ಮಾಡ್ತಾ ಇದ್ರೆ. ಸಮಯ ಆಗ್ತಾ ಇದೆ. 100 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಕಾವೇರಿ ತಂಡಕ್ಕೆ. ಈಗ ಹೇಮಾವತಿ ತಂಡಕ್ಕೆ ರೆಕ್ಟಾಂಗಲ್ ಗೊತ್ತಿದೆಯಾ? ರೆಕ್ಟಾಂಗಲ್ನ ಪೆರಿಮೀಟರ್ ಕಂಡುಹಿಡಿಯುವಂತ ಫಾರ್ಮುಲಾ ಏನು? ಆಯುತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್? ಲೆಂತ್ ಇಂಟು ಬ್ರೆಡ್. ಲೆಂತ್ ಇಂಟು ಬ್ರೆಡ್. ತಪ್ಪು ಸರ್. ಸಮಯ ನೋಡ್ಕೊಳ್ಳಿ. ಪಾಸ್. ಸಿಂಧು ಪಾಸ್. 2 of L plus B. 2 of L plus B ಸರಿಯಾದಂತಹ ಉತ್ತರ. ಗಂಗಾ ತಂಡಕ್ಕೆ 5 ಬೋನಸ್ ಅಂಕಗಳು. 2 ಲೆಂತ್ ಇರುತ್ತೆ, 2 ಬ್ರೆಡ್. ಸೊ 2L plus 2B, 2 ಕಾಮನ್ ತೆಗೆದ್ರೆ 2 of L plus B. ಈಗ ನೇರ ಪ್ರಶ್ನೆ ಯಗಚಿ ತಂಡಕ್ಕೆ. ನೋಡೋಣ, ಇದು ಸುಲಭ ಆಗಿದೆ ಹೇಳ್ತೀರಂತ. 1/10,000 ಇದರ ದಶಮಾಂಶ ರೂಪ ಏನು? ಡೆಸಿಮಲ್ ಫಾರ್ಮ್. ಸಮಯ ಆಗ್ತಾ ಇದೆ. 0.100 ತಪ್ಪು. 0.0001 ಸರಿಯಾದಂತಹ ಉತ್ತರ. 0.0001 ಸರ್. 10 ನೇರ ಅಂಕಗಳು ಸರ್ ಯಗಚಿ ತಂಡಕ್ಕೆ. ಈಗ ಇಲ್ಲಿಂದನೇ ಪ್ರಾರಂಭ ಮಾಡೋಣ. ಎಲ್ಲರೂ ಬರ್ಕೊಳ್ಳಿ. ಒಂದು ಸಂಖ್ಯಾ ಶ್ರೇಣಿ ಹೇಳ್ತೀನಿ, ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳ್ಬೇಕು. 2, 5, 10, 17, 26. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? ಇದೊಂದು ಸೀರೀಸ್. ಏನೋ ಒಂದು ರೂಲ್ ಇರುತ್ತೆ, ಆ ರೂಲ್ ಯಾವುದು ಅಂತ ಕಂಡಿಡ್ಕೋಬೇಕು. ಅದು ನಾನು ಮಾಡ್ಕೊಂಡಿರೋ ರೂಲು, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೀವು ಹೇಳ್ಬೇಕು ಅದು ಯಾವುದು ಅಂತ. 52 ತಪ್ಪಿದೆ. ಹೇಮಾವತಿ ತಂಡಕ್ಕೆ 37 ಸರಿಯಾದಂತಹ ಉತ್ತರ. 37. ಅದೇನು ರೂಲ್ ನೀವೇ ಹೇಳ್ಬಿಡಿ, ಏನಾಗಿದೆ? 3, 5, 7, 9, 11 ಆಡ್ ನಂಬರ್ ಸೀರೀಸ್. ಆಡ್ ಮಾಡ್ತಾ ಹೋದ್ರೆ ಹಂಗೂ ಆಗುತ್ತೆ. ಅಥವಾ 1 square 1, 1ಗೆ 1 ಆಡ್ ಮಾಡಿದ್ರೆ
2 ಸ್ಕ್ವೇರ್ 4, 4ಗೆ 1 ಆ್ಯಡ್ ಮಾಡಿದ್ರೆ 5, 3 ಸ್ಕ್ವೇರ್ 9, 9ಗೆ 1, 4 ಸ್ಕ್ವೇರ್ 16ಗೆ 1, 5 ಸ್ಕ್ವೇರ್ 25ಗೆ 1, ಈ ರೀತಿಯಾಗಿದೆ. 37 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಗಣಿತದಲ್ಲಿ ಪೈ ಅಂತ ಬರುತ್ತೆ, ಹೌದಾ? ಪೈನ ಬೆಲೆ ಎಷ್ಟು? 3.14. 3.14 ಸರಿಯಾದಂತಹ ಉತ್ತರ. 22/7 ಆರ್ 3.14. ಚಪ್ಪಾಳೆ ಯಾಕೆ ನಿಲ್ಲಿಸ್ಬಿಟ್ರಲ್ಲ, ಬೇಜಾರಾಯ್ತಾ? ಹೇಮಾವತಿ ತಂಡಕ್ಕೆ ಪೂರ್ತಿ 10 ಅಂಕಗಳು. ಈಗ ನೇರ ಪ್ರಶ್ನೆ ಕಾವೇರಿ ತಂಡಕ್ಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. 2 - 6 ಇದರ ಬೆಲೆ ಎಷ್ಟು? -4. -4 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಕಾವೇರಿ ತಂಡಕ್ಕೆ. ಬರ್ಕೊಳ್ಳಿ ಇದನ್ನ. 2 × 8 / 2 + 4 ಇದರ ಬೆಲೆ ಎಷ್ಟು? ಸಮಯ ಇದೆ, ಬೆಳೆಸ್ಕೊಳ್ಳಿ. 12 ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಗಂಗಾ ತಂಡಕ್ಕೆ. ಈಗ ಸಿಂಧು ತಂಡಕ್ಕೆ ಚತುರ್ಭುಜಗಳು ಕೇಳಿದಿರಾ, ಕ್ವಾಡ್ರಿಲ್ಯಾಟ್ರಲ್ಸ್. ಆ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು? ವಾಟ್ ಇಸ್ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ಸ್? 180 ಡಿಗ್ರಿ. 180 ಡಿಗ್ರಿ ತಪ್ಪು. ಎಷ್ಟು ಸೈಡ್ ಇರುತ್ತೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಲ್ಲಿ? 4 ಸೈಡ್ಸ್ ಇರುತ್ತೆ. ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ 360. 360 ಸರಿಯಾದಂತಹ ಉತ್ತರ. ಸಿಂಧು ತಂಡಕ್ಕೆ ಪೂರ್ತಿ 10 ಅಂಕಗಳು. ಖುಷಿ ಆಯ್ತು. ಈಗ 4 ಸುತ್ತುಗಳು ಮುಗಿದಿದೆ, ಇನ್ನು 1 ಸುತ್ತಷ್ಟೇ ಬಾಕಿ ಇದೆ, ಜನರಲ್ ನಾಲೆಡ್ಜ್ ಸುತ್ತು. ಅದಕ್ಕೂ ಮುಂಚೆ ನಿಮ್ಮ ಸ್ಕೋರ್ ಏನಿದೆ ಕೇಳ್ಕೊಂಬೇಡ. ಓವರ್ ಟು ಮೋಹನ್ ಸರ್. 4 ಸುತ್ತುಗಳಲ್ಲಿ ಒಟ್ಟು ಅಂಕಗಳು: ಸಿಂಧು ತಂಡ 40 ಅಂಕಗಳು, ಗಂಗಾ ತಂಡ 65 ಅಂಕಗಳು, ಕಾವೇರಿ 85 ಅಂಕಗಳು, ಹೇಮಾವತಿ 45 ಅಂಕಗಳು, ಯಗಚಿ 65 ಅಂಕಗಳು. ಈಗ ಯಾವುದು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಸದ್ಯಕ್ಕೆ? ಕಾವೇರಿ ತಂಡಕ್ಕೆ. ಬಿಡಿರಿ ಮತ್ತೆ ಚಪ್ಪಳೆ ಎಲ್ಲರೂ. ಈಗ ಕೊನೆಯ ಸುತ್ತು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಈ ಸುತ್ತಿನಲ್ಲಿ ನೆಗೆಟಿವ್ ಇರುತ್ತೆ. ನೀವು ಒಂದೇ ಒಂದು ತಪ್ಪು ಹೇಳಿದ್ರು ಕೂಡ ನಿಮ್ಮ 5 ಮಾರ್ಕ್ಸನ್ನು ಕಳಿತೀವಿ. ನಿಮಗೆ ಗೊತ್ತಿಲ್ಲ ಅಂದರೆ ಪಾಸ್ ಅಂತ ಹೇಳ್ಬಿಡ್ಬೋದು, ಮಾರ್ಕ್ಸ್ ಕಳ್ಕೊಳ್ಬಾರ್ದು ಅಂದರೆ. ಇಲ್ಲ ಧೈರ್ಯವಾಗಿ ನಾನು ಅಟೆಂಡ್ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ದಟ್ಸ್ ಯುವರ್ ಚಾಯ್ಸ್. ಪಾಸ್ ಇದೆ ಬಟ್ ಮಾರ್ಕ್ಸ್ ಇಲ್ಲ. ಈಗ ನೇರ ಪ್ರಶ್ನೆ ಸಿಂಧು ತಂಡಕ್ಕೆ. MCF ಅಂತ ಇದೆ ಹಾಸನಲ್ಲಿ, ಹೌದಾ? ಏನು MCFನ ಫುಲ್ ಫಾರ್ಮ್? ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಸರಿಯಾದಂತಹ ಉತ್ತರ. ಎಲ್ಲಿದೆ ಇದು? ಹಾಸನಲ್ಲಿದೆ, ನಮ್ಮ ಹಾಸನದ ಹೆಮ್ಮೆ. ಸರಿಯಾದಂತಹ ಉತ್ತರ ಸರ್. 10 ಪೂರ್ತಿ ಅಂಕ. ನೀಟ್ ಎಕ್ಸಾಮ್ ಮಾಡ್ತಾರಲ್ಲ, ನೀಟ್ನ ಪೂರ್ಣ ರೂಪ, ಫುಲ್ ಫಾರ್ಮ್ ನೀಟ್, NEET. ಒಂದು ತಪ್ಪಾದರೂ ಅದರಲ್ಲಿ 5 ಮಾರ್ಕ್ಸ್ ಹೋಗುತ್ತೆ. ಯೋಚನೆ ಮಾಡಿ. ಹೆದರಿಸ್ತಿರಲ್ಲ ಸರ್ ಅಂತಿದ್ದಾರೆ. ಇಫ್ ಯು ಆರ್ ಕಾನ್ಫಿಡೆಂಟ್ ಯು ಕ್ಯಾನ್ ಟೆಲ್. ಸಮಯ ಪಾಸ್. ಇದು ಮಾರ್ಕ್ಸ್ ಇಲ್ಲ, ಹೇಳ್ಬೋದು. ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಅಂಕ ಯಾವುದೂ ಇಲ್ಲ. ಕಾವೇರಿ ತಂಡಕ್ಕೆ ನೇರವಾದಂಥ ಪ್ರಶ್ನೆ. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ಪಾಸ, ರಿಸ್ಕ್ ತಗೊಳ್ಳೋದೇ ಬೇಡ ಇದು ಅಂತ. ಆಡಿಯನ್ಸ್ ಸರ್ಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಆಂಟೋನಿಯಾ ಗುಟೆರಸ್. ಇವರು ಪೋರ್ಚುಗಲ್ನವರು. ಜನವರಿ 1, 2017ರಿಂದ 9ನೇ ಪ್ರಧಾನ ಕಾರ್ಯದರ್ಶಿಯಾಗಿ, ನಂತರ ಜನವರಿ 21ರಲ್ಲಿ ಮರು ಆಯ್ಕೆ ಕೂಡ ಆಗ್ತಾರೆ. ಈಗ ನೇರವಾದಂಥ ಪ್ರಶ್ನೆ ನಿಮಗೆ. ಸುಪ್ರೀಂ ಕೋರ್ಟ್ ಗೊತ್ತಾ ಎಲ್ಲಿದೆ? ಪ್ರಶ್ನೆ ಅದಲ್ಲ. ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ತಪ್ಪು ಹೇಳಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಹೆದರಿಸ್ತಾ ಇದ್ದೀನಿ ಅಂತಲ್ಲ, ನಿಮ್ಮ ಮೇಲಿನ ಕಾಳಜಿ, ಮಾರ್ಕ್ಸ್ ಹೋಗ್ಬಾರ್ದು ಅಂತ. ಬೇಡವಾ? ಬೇರೆ ಯಾರಾದರೂ ಹೇಳ್ತಾರೆ ಇಲ್ಲಿ ಆಡಿಯನ್ಸ್? ಸೂರ್ಯಕಾಂತ್ ಮಾಡಿ ಸರ್, ಎಲ್ಲ ತಿಳ್ಕೊಂಡಿದ್ದಾರೆ. ಬರಲಿ ಒಂದು ಚಪ್ಪಾಳೆ ಅವ್ರಿಗೆ ಜೋರಾಗಿ. ಸೂರ್ಯಕಾಂತ್ ನವೆಂಬರ್ 24, 2025ರಿಂದ 2027ವರೆಗೂ ಕಂಟಿನ್ಯೂ ಆಗ್ತಾರೆ. ಈಗ ನೇರ ಪ್ರಶ್ನೆ. ನಾಗಾಲ್ಯಾಂಡ್ ಸ್ಟೇಟ್ ಇದೆಯಾ ಗೊತ್ತಾ? ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಏನು ಸಾರಿ ರೌಂಡ್ ಎಲ್ಲಿಟ್ರಿ ಅಂತಿರಲ್ಲ, ಬೆಳೆಸ್ಕೊಳ್ಳಿ. 30 ಸೆಕೆಂಡ್ ಇದೆ. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದು? ಪಾಸ್. ಯಾರಾದರೂ ಹೇಳ್ತೀರಾ ಅಲ್ಲಿ ಆಡಿಯನ್ಸ್? ಸರ್ ಎಲ್ಲ ಹೇಳ್ತಾ ಇದ್ದಾರೆ ಕೊಹಿಮಾ ಸರಿಯಾದಂತಹ ಉತ್ತರ. ಈಗ ನೇರ ಪ್ರಶ್ನೆ ಈ ಕಡೆಯಿಂದ ಆರಂಭ ಮಾಡೋಣ. ಮಹಾಭಾರತ ಗೊತ್ತಿದೆಯಾ? ದುರ್ಯೋಧನ ಕೇಳಿದಿರಾ? ದುರ್ಯೋಧನನ ಹೆಂಡತಿಯ ಹೆಸರೇನು? ತುಂಬ ಸುಂದರ, ಬುದ್ಧಿವಂತೆ, ಸ್ವಯಂವರದಿಂದ ಆಕೆಯನ್ನು ಕರೆತಂದಿದ್ದು ದುರ್ಯೋಧನ. ಬೇರೆ ಯಾರಾದರೂ? ಭಾನುಮತಿ. ಯಾರು ಹೇಳಿದ್ರು? ಭಾನುಮತಿ ಸರಿಯಾದಂತಹ ಉತ್ತರ. ಆದರೆ ಇಲ್ಲಿ ಪಾಸಿಂಗ್ ಇಲ್ಲ. ಈಗ ನೇರವಾದಂಥ ಪ್ರಶ್ನೆ ಹೇಮಾವತಿ ತಂಡಕ್ಕೆ. ಸರ್ ಮಾತಾಡ್ತಾ ಹೇಳಿದ್ರು ಹಸಿರು ಕ್ರಾಂತಿ ಅಂತ, ಹೌದಾ? ಈಗ ನೀಲಿ ಕ್ರಾಂತಿ ಅಂತ ಇನ್ನೊಂದಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ? ಬ್ಲೂ ರೆವಲ್ಯೂಷನ್ ಬಿಲಾಂಗ್ಸ್ ಟು ವಾಟ್? ವಾಟರ್. ತಪ್ಪು ಹೇಳಿದ್ರೆ 5 ಮಾರ್ಕ್ಸ್ ಹೋಗುತ್ತೆ. ಕಾನ್ಫಿಡೆಂಟ್ ಇದ್ದರೆ ನೀವು ಜೋರಾಗಿ ಹೇಳ್ಬೋದು. ಬ್ಲೂ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುಗೀತು. ಸರಿ ಹೇಳ್ತಾ ಇದ್ದಾರೆ ಫಿಶ್ ಸರಿಯಾದಂತಹ ಉತ್ತರ. ಹಾಗೆ ಹಸಿರು ಕ್ರಾಂತಿ ಆಹಾರ ಧಾನ್ಯಗಳಿಗೆ, ಶ್ವೇತ ಕ್ರಾಂತಿ ಹಾಲು, ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳು, ಹೀಗೆ ಬಹಳಷ್ಟು ಕ್ರಾಂತಿಗಳಿದೆ. ಕಾವೇರಿ ತಂಡಕ್ಕೆ ನೇರವಾದಂಥ ಪ್ರಶ್ನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕ ವಿಧಾನಸಭಾದ ಪ್ರಸ್ತುತ ಸ್ಪೀಕರ್ ಯಾರು? ವಿಧಾನಸಭೆನಲ್ಲೆಲ್ಲ ಆಗ್ತಿರ್ತದಲ್ಲ, ಅಸೆಂಬ್ಲಿನಲ್ಲಿ ಸುಮ್ನಿರಿ 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 ಅಂತ ಹೇಳ್ತಿರ್ತಾರಲ್ಲ ಅವರೇ. ಯುಟಿ ಖಾದರ್ ಸರಿಯಾದಂಥ ಉತ್ತರ. 10 ಪೂರ್ತಿ ಅಂಕ ಕಾವೇರಿ ತಂಡಕ್ಕೆ. ನಿಮಗೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಹೂ ಇಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಇವರು ವಿಶೇಷವಾದಂಥ ವ್ಯಕ್ತಿ.
ನಿಮಗೆ ಗೊತ್ತಿರುತ್ತೆ ಅಂದರೆ ಈಗ ನೆನಪಿಗೆ ಬರ್ತಿಲ್ಲ ಅಷ್ಟೇ. ಸಮಯ ಆಯಿತು. ಬೇರೆ ಯಾರು ಹೇಳೋದಿದ್ರೆ ಹೇಳ್ಬೋದು. ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಎಂದು ಆಚರಿಸುತ್ತಾರೆ? 14th April. 14th ಏಪ್ರಿಲ್ ಸರಿಯಾದಂಥ ಉತ್ತರ. 10 ಪೂರ್ತಿ ಅಂಕ ಸಿಂಧು ತಂಡಕ್ಕೆ. ಇದಿಷ್ಟು ರಸಪ್ರಶ್ನೆ ಸ್ಪರ್ಧೆಯ 5 ಸುತ್ತುಗಳು ಮುಗಿದಿದೆ. ಈಗ ಯಾವ ಯಾವ ಸುತ್ತುಗಳು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ, ವಿಜೇತ 3 ತಂಡಗಳು ಯಾವುದು, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅಂಥೇಳಿ ನೋಡುವಂಥ ಸಮಯ. ಸರ್ ಅದನ್ನು ಕೌಂಟ್ ಮಾಡ್ತಾ ಇದ್ದಾರೆ ಮಾರ್ಕ್ಸನ್ನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬರಲಿದೆ. ಈಗ ಮೋಹನ್ ಸರ್ ಫಲಿತಾಂಶವನ್ನು ಘೋಷಣೆ ಮಾಡ್ತಾರೆ. ತಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೀರಾ ಫಲಿತಾಂಶ ಏನು ಅಂತ ತಿಳ್ಕೊಳ್ಳಿಕ್ಕೆ. ಮೊದಲ ಸ್ಥಾನ ಯಾರ ಪಾಲಾಗ್ತಿದೆ? ಕ್ಯಾನ್ ಯು ಗೆಸ್? ಎಸ್, ಫಸ್ಟ್ ಪ್ಲೇಸ್ ಗೋಸ್ ಟು ಕಾವೇರಿ ಟೀಮ್. ಕಾವೇರಿ ತಂಡ 95 ಅಂಕಗಳನ್ನ ಪಡೆದುಕೊಳ್ಳೋದಕ್ಕೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಎರಡನೇ ಸ್ಥಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಅದಕ್ಕೆ ಈಗ ಮತ್ತೊಂದು ಪ್ರಶ್ನೆಗಳು ಕೇಳ್ತೀವಿ ನಿಮಗೆ. ಗಂಗಾ ಮತ್ತು ಯಗಚಿ ತಂಡ, ಯಗಚಿ ಮತ್ತು ಗಂಗಾ ತಂಡ 65 ಅಂಕಗಳನ್ನ ಪಡೆದು ಎರಡನೇ ಸ್ಥಾನ ಹಂಚ್ಕೊಂಡಿದ್ದಾರೆ. ಈಗ 2 ಮತ್ತು 3ನೇ ಸ್ಥಾನವನ್ನು ನಾವೀಗ ಬೈಫರ್ಕೇಟ್ ಮಾಡಬೇಕು. ಸೊ ಒಂದು ಪ್ರಶ್ನೆ, ಇದಕ್ಕೆ ನೋ ಟೈಮ್. ಯಾರು ಫಸ್ಟ್ ಹೇಳ್ತೀರಾ ಅವರಿಗೆ. ಕನ್ನಡದಲ್ಲಿ ಎಷ್ಟು ಕವಿಗಳಿಗೆ ರಾಷ್ಟ್ರಕವಿ ಪ್ರಶಸ್ತಿ ದೊರೆತಿದೆ? 3. ಯಗಚಿ ತಂಡ ಹೇಳಿದೆ, ಅವರಿಗೆ 5 ಅಂಕ ಕೊಡಿ ಸರ್. ಅಲ್ಲಿಗೆ 70 ಅಂಕಗಳು. ದ್ವಿತೀಯ ಸ್ಥಾನ ಯಗಚಿ ತಂಡದ ಪಾಲಾಗಿದೆ, ತೃತೀಯ ಸ್ಥಾನ ಗಂಗಾ ತಂಡದ ಪಾಲಾಗಿದೆ. ಸೊ ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮದ 5 ಸುತ್ತುಗಳು ಮುಗಿದಿದೆ. ಫಲಿತಾಂಶ ಹೊರಬಂದಿದೆ. ಸೊ ಭಾಗವಹಿಸಿದ, ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫರ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿದಿದೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದಂತಹ ಕಾಲೇಜಿನ ಪ್ರಾಂಶುಪಾಲರಿಗೆ, ಉಪಪ್ರಾಂಶುಪಾಲರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಆಕಾಶವಾಣಿಯ ಪರವಾಗಿ ಹೇಳ್ತಾ, ಹಾಗೆ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ, ನಮ್ಮ ಆಡಿಯನ್ಸ್ಗೆ ಎಲ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ದಿನ ನಮ್ಮ ಕಾಲೇಜಿಗೆ ಹಾಸನ ಆಕಾಶವಾಣಿ ಅವರು ಬಂದು ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿಗೆ ಆಗಮಿಸಿರುವ ಸುಜಾತ ಎಫ್ ತಳವಾರ್ ಮೇಡಮ್ ಇರ್ಬೋದು, ಷಣ್ಮುಗ ಸರ್ ಇರ್ಬೋದು, ಮತ್ತೆ ರಾಜು ಸರ್, ಮತ್ತೆ ಅವರ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಇದನ್ನ ನೋಡಿದಂತ ಎಲ್ಲ ವಿದ್ಯಾರ್ಥಿಗೂ ಕೂಡ ಈ ಮುಖಾಂತರ ಧನ್ಯವಾದಗಳನ್ನ ಹೇಳ್ಕೊಳ್ತೇನೆ. ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಸರ್ವರನ್ನು ವಂದಿಸಲು ಬರುತ್ತಿದ್ದಾರೆ ಕುಮಾರಿ ಕೃತಿಕಾ ಸಿಡಿ, ದ್ವಿತೀಯ ಬಿಕಾಂ. ಗೌರವಾನ್ವಿತ ಅಧ್ಯಕ್ಷರು, ಮಾನ್ಯ ಅತಿಥಿಗಳು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಅಧ್ಯಾಪಕರು ಹಾಗೂ ನನ್ನ ಸಹಪಾಠಿಗಳೇ, ಇಂದಿನ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಕೋರಲು ನನಗೆ ದೊರೆತಿರುವ ಅವಕಾಶಕ್ಕೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ ಆಕಾಶವಾಣಿ ಹಾಸನದ ಗಣ್ಯ ಅತಿಥಿಗಳಾದ ಸುಜಾತಾ ತಳವಾರ್ ಮೇಡಮ್ರಿಗೆ ಧನ್ಯವಾದಗಳು. ರಾಜು ಮೈತ್ಯು ಸರ್, ತಾಂತ್ರಿಕ ಸಹಾಯಕರು, ಷಣ್ಮುಖ HB ಸರ್, ಉದ್ಘೋಷಕರು, ಮತ್ತು ಭವಿಷ್ಯ ಯುವವಾಣಿ ವಿಭಾಗ ರವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಿಮ್ಮ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಗೌರವ ತಂದಿದೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಮ್ಯಾಗ್ಜಿನ್ ಡಯಸ್ SJ ರವರಿಗೆ ಧನ್ಯವಾದಗಳು. ಉಪಪ್ರಾಂಶುಪಾಲರಾದ ಮಿಸ್ಟರ್ ಪ್ರದೀಪ್ ಕುಮಾರ್ V ಸರ್ ಹಾಗೂ ಕ್ಯಾಂಪಸ್ ಆ್ಯನಿಮೇಟರ್ ಆದ ಓಲ್ವಿನ್ ವೇಗಸ್ SJ ಹಾಗೂ ಕನ್ನಡ ಉಪನ್ಯಾಸಕರಾದ ರಂಗೇಗೌಡ ಸರ್ ಹಾಗೂ ಮೋಹನ್ ಸರ್ ಹಾಗೂ IQSC ಕೋಆರ್ಡಿನೇಟರ್ ಮತ್ತು ನಿರ್ವಹಣಾ ಕಾರ್ಯದರ್ಶಿಗಳಾದ ಅಫ್ರಾ ಮ್ಯಾಮ್ ರವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದ ಎಲ್ಲ ಅಧ್ಯಾಪಕರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ತಾಂತ್ರಿಕ ತಂಡದ ಸದಸ್ಯರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಧನ್ಯವಾದ. ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸರ್ವರನ್ನು ವಂದಿಸಿದ ಕುಮಾರಿ ಕೃತಿಕಾ ಸಿಡಿ ರವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫೆರಾ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ.